ಇಂಥ ಒಬ್ಬ ವ್ಯಕ್ತಿನ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚಿರುವಂತ ವ್ಯಕ್ತಿನ ಇಂಥ ಒಬ್ಬ ಯೋಗ್ಯತೆಗೆ ಅನರ್ಹವಾಗಿರುವಂತ ವ್ಯಕ್ತಿಯನ್ನು ಇವತ್ತು DCM ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಹಾಸನದ ಹುಲಿ ಅಂತ ಕರೀತಾರೆ. ಮೊನ್ನೆ DK ಶಿವಕುಮಾರ್ ಅವರೇ, ನಾನು ಬೇರೆ ಏನು ಹೇಳೋದು ಬೇಡ, ನಿಮ್ಮ ಹೆಣ್ಣು ಮಗಳು ನಿಮ್ಮ ಮಗಳು ಬಂದಲ್ಲಿ ಸಭೆ ಬಂದರು, ಇಡೀ ದೇಶ ನೋಡ್ತು ಎಷ್ಟು ಗೌರವ ಇತ್ತು, ಆ ಸಭೆಗೆ ಎಷ್ಟು ಅಂದ ಇತ್ತು. ಆಗ ನಿಮ್ಮ ಮಗಳು ನೆನಪರ್ಲಿಲ್ವಾ? ಇದೆಲ್ಲ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚ್ಬೇಕಾರೆ ನೆನಪರ್ಲಿಲ್ವಾ? ಅಲ್ಲಿ ಯಾವ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚಿದಂತ ಅವನೇ ಒಪ್ಕೊಂಡವನ ಆ ವ್ಯಕ್ತಿಯ ಕೈ ಹಿಡಿದು ಎತ್ಬಿಟ್ಟು ಹಾಸದ ಹುಲಿ ಅಂತ ಹೇಳ್ತಿರಲ್ಲ, ನೈತಿಕತೆ ಇದೆ ನಿಮ್ಗೆ? ನಿಮ್ಗೆ ನಾಟ್ಯ ಆಗಲ್ಲ ನಿಮ್ಗೆ? ಅಂತ ಹುದ್ದೆ ಮುಂದುವರಿತೀವಿ ಎಲ್ಲ ನೀವಲ್ಲಿ. ನಿಮ್ಗೆ ತಾಕತ್ತಿದ್ರೆ ಈ ಗಳಿಗೆಯಲ್ಲಿ ಶಿವಲಿಂಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೀವಲ್ಲಿ. ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೂಡ ಗೌರವ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಒಪ್ಕೋಬಹುದು. ಇಲ್ಲ ಅಂತ ಅಂದ್ರೆ ನೀವು ನಮ್ಮ ದೇಶದ ಸಂವಿಧಾನವನ್ನು ಹರಾಜಕತೆ ಕಾಂಗ್ರೆಸ್ ಪಕ್ಷದಿಂದಲೇ. ಇಂಥ ಒಬ್ಬ ವ್ಯಕ್ತಿನ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚಿರುವಂತ ವ್ಯಕ್ತಿನ ಇಂಥ ಒಬ್ಬ ಯೋಗ್ಯತೆಗೆ ಅನರ್ಹವಾಗಿರುವಂತ ವ್ಯಕ್ತಿಯನ್ನು ಇವತ್ತು DCM ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಹಾಸನದ ಹುಲಿ ಅಂತ ಕರೀತಾರೆ. ಮೊನ್ನೆ DK ಶಿವಕುಮಾರ್ ಅವರೇ, ನಾನು ಬೇರೆ ಏನು ಹೇಳೋದು ಬೇಡ, ನಿಮ್ಮ ಹೆಣ್ಣು ಮಗಳು ನಿಮ್ಮ ಮಗಳು ಬಂದಲ್ಲಿ ಸಭೆ ಬಂದರು, ಇಡೀ ದೇಶ ನೋಡ್ತು ಎಷ್ಟು ಗೌರವ ಇತ್ತು, ಆ ಸಭೆಗೆ ಎಷ್ಟು ಅಂದ ಇತ್ತು. ಆಗ ನಿಮ್ಮ ಮಗಳು ನೆನಪರ್ಲಿಲ್ವಾ? ಇದೆಲ್ಲ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚ್ಬೇಕಾರೆ ನೆನಪರ್ಲಿಲ್ವಾ? ಅಲ್ಲಿ ಯಾವ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚಿದಂತ ಅವನೇ ಒಪ್ಕೊಂಡವನ ಆ ವ್ಯಕ್ತಿಯ ಕೈ ಹಿಡಿದು ಎತ್ಬಿಟ್ಟು ಹಾಸದ ಹುಲಿ ಅಂತ ಹೇಳ್ತಿರಲ್ಲ, ನೈತಿಕತೆ ಇದೆ ನಿಮ್ಗೆ? ನಿಮ್ಗೆ ನಾಟ್ಯ ಆಗಲ್ಲ ನಿಮ್ಗೆ? ಅಂತ ಹುದ್ದೆ ಮುಂದುವರಿತೀವಿ ಎಲ್ಲ ನೀವಲ್ಲಿ. ನಿಮ್ಗೆ ತಾಕತ್ತಿದ್ರೆ ಈ ಗಳಿಗೆಯಲ್ಲಿ ಶಿವಲಿಂಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೀವಲ್ಲಿ. ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೂಡ ಗೌರವ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಒಪ್ಕೋಬಹುದು. ಇಲ್ಲ ಅಂತ ಅಂದ್ರೆ ನೀವು ನಮ್ಮ ದೇಶದ ಸಂವಿಧಾನವನ್ನು ಹರಾಜಕತೆ ಕಾಂಗ್ರೆಸ್ ಪಕ್ಷದಿಂದಲೇ. ಇಂಥ ಒಬ್ಬ ವ್ಯಕ್ತಿನ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚಿರುವಂತ ವ್ಯಕ್ತಿನ ಇಂಥ ಒಬ್ಬ ಯೋಗ್ಯತೆಗೆ ಅನರ್ಹವಾಗಿರುವಂತ ವ್ಯಕ್ತಿಯನ್ನು ಇವತ್ತು DCM ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಹಾಸನದ ಹುಲಿ ಅಂತ ಕರೀತಾರೆ. ಮೊನ್ನೆ DK ಶಿವಕುಮಾರ್ ಅವರೇ, ನಾನು ಬೇರೆ ಏನು ಹೇಳೋದು ಬೇಡ, ನಿಮ್ಮ ಹೆಣ್ಣು ಮಗಳು ನಿಮ್ಮ ಮಗಳು ಬಂದಲ್ಲಿ ಸಭೆ ಬಂದರು, ಇಡೀ ದೇಶ ನೋಡ್ತು ಎಷ್ಟು ಗೌರವ ಇತ್ತು, ಆ ಸಭೆಗೆ ಎಷ್ಟು ಅಂದ ಇತ್ತು. ಆಗ ನಿಮ್ಮ ಮಗಳು ನೆನಪರ್ಲಿಲ್ವಾ? ಇದೆಲ್ಲ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚ್ಬೇಕಾರೆ ನೆನಪರ್ಲಿಲ್ವಾ? ಅಲ್ಲಿ ಯಾವ ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚಿದಂತ ಅವನೇ ಒಪ್ಕೊಂಡವನ ಆ ವ್ಯಕ್ತಿಯ ಕೈ ಹಿಡಿದು ಎತ್ಬಿಟ್ಟು ಹಾಸದ ಹುಲಿ ಅಂತ ಹೇಳ್ತಿರಲ್ಲ, ನೈತಿಕತೆ ಇದೆ ನಿಮ್ಗೆ? ನಿಮ್ಗೆ ನಾಟ್ಯ ಆಗಲ್ಲ ನಿಮ್ಗೆ? ಅಂತ ಹುದ್ದೆ ಮುಂದುವರಿತೀವಿ ಎಲ್ಲ ನೀವಲ್ಲಿ. ನಿಮ್ಗೆ ತಾಕತ್ತಿದ್ರೆ ಈ ಗಳಿಗೆಯಲ್ಲಿ ಶಿವಲಿಂಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೀವಲ್ಲಿ. ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೂಡ ಗೌರವ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಒಪ್ಕೋಬಹುದು. ಇಲ್ಲ ಅಂತ ಅಂದ್ರೆ ನೀವು ನಮ್ಮ ದೇಶದ ಸಂವಿಧಾನವನ್ನು ಹರಾಜಕತೆ ಕಾಂಗ್ರೆಸ್ ಪಕ್ಷದಿಂದಲೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.